ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ ಕ್ರಮಗಳೇನು, ಆ ಬ್ಲ್ಯಾಕ್ ಶೀಪ್ಗಳನ್ನು ಕಂಡು ಹಿಡಿದಿದ್ದೀರಾ ನೀವು ಅಂತ ಸಹಜ ಪ್ರಶ್ನೆ ನಂದು. ನಾನು ಇದನ್ನು ಬಿ ಜೆ ಪಿಗೂ ಪ್ರಶ್ನೆ ಕೇಳ್ತೀನಿ ನಾಗೇಂದ್ರ ಅವರೇ. ಈಗ ಏನೂ ಆಗದೇ ಇದ್ದರೆ, ಏನು ಎಚ್ಚರಿಕೆಗಳು ಹೋಗದೇ ಇದ್ದರೆ, ಈ ಯಾರು 4 ಜನ ದಾರಿ ಹಿಡಿದಿದ್ದಾರಲ್ಲ, ಇನ್ನೂ 10 ಜನ ಈ ದಾರಿ ಹಿಡಿಯಬಹುದೇನೋ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಶ್ಯೂರ್. ಅದರಲ್ಲಿ ನಿಷ್ಠೆ, ಪಕ್ಷ ನಿಷ್ಠೆ. ನಾವು ಸ್ಟಾರ್ಟಿಂಗಲ್ಲೂ ಒಂದು ಮಾತು ಹೇಳಿದೆ, ಕಾರ್ಯಕರ್ತರ ವಿಚಾರದಲ್ಲಿ ನಮಗೆ ಅನುಮಾನಗಳಿಲ್ಲ. ಕುಮಾರಣ್ಣ ಅಂದರೆ ಎದೆ ಮೇಲೆ ಹಚ್ಚೆ, ತಲೆ ಮೇಲೆ ಹಚ್ಚೆ, ಏರ್ ಕಟ್ಟಿಂಗಲ್ಲಿ ಮಾಡಿಸ್ಕೊಂಡಿರೋದು, ಕುಮಾರಣ್ಣನ ಬಗ್ಗೆ ಕೈ ಮೇಲೆ ಹಚ್ಚೆ, ನಾವೆಲ್ಲ ನೋಡಿರೋದು. ಕಾರ್ಯಕರ್ತರ ಬಗ್ಗೆ ಮಾತಾಡ್ತಾರೆ, ಅರ್ಥ ಆಯ್ತಾ? ಆದರೆ ಈ ನಾಯಕರುಗಳು, ಈಗ ಬೈ ಎಲೆಕ್ಷನ್ ಬಂತು, ನಿಮ್ಮ ಕೈಲಿ ಬೈ ಎಲೆಕ್ಷನ್ ಗೆಲ್ಲಕ್ಕಾಗ್ತಾ ಇಲ್ಲ, ನೀವು ಕ್ಯಾಂಡಿಡೇಟ್ ಹಾಕ್ತಾ ಇಲ್ಲ, ಬಿ ಜೆ ಪಿಯವರು ಹಾಕಿದ್ರು, ಇಂಡಿಯಾಗೆ ಬೆಂಬಲ ಕೊಟ್ಟಿದ್ದೀರಿ, ಮೈತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದೀರಿ, ಬೈ ಎಲೆಕ್ಷನ್ ನಿಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸ್ಕೊಳಕ್ಕಾಗ್ತಾ ಇಲ್ಲ. ಒಂದು ಆಯ್ತಪ್ಪ, ಬೈ ಎಲೆಕ್ಷನು ಜನಗಳ ಚುನಾವಣೆ, ಏನೋ ರೂಲಿಂಗ್ ಪಾರ್ಟಿ, ಇನ್ ಫೇವರ್ ಆಫ್ ರೂಲಿಂಗ್ ಪಾರ್ಟಿ, ಜನ ವೋಟ್ ಮಾಡೋ ಸಹಜ. ಉಪಚುನಾವಣೆಗಳು ಅಂದ್ರೇ ಅದು ಫೇವರ್ ಆಫ್ ರೂಲಿಂಗ್ ಪಾರ್ಟಿ ಆಗಿಬಿಡುತ್ತೆ, ಒಪ್ಕೊಂಬಿಡೋಣ. ಇಂಥ ಎಲೆಕ್ಷನ್ನಲ್ಲಿ ಜನಗಳ ಆರಿಸಿರೋರು, ನಿಮ್ಮ ಚಿಹ್ನೆ ಮೇಲೆ ಗೆದ್ದಿರೋರು, ತೆನೆ ಹೊತ್ತ ಮಹಿಳೆ, ತೆನೆ ಎಲ್ಲ ಉದುರಿಸ್ಬಿಟ್ಟು ಒದರ್ಬಿಟ್ಟು ಅವರು ಬೇರೆ ಕಡೆ ಹೋಗ್ತಾ ಇದ್ರೆ, ಕೈ ಕಡೆ ಹೋಗ್ತಾ ಇದ್ರೆ ಅವರು ಹೇಗಿದೆ ಕತೆ ಅಂತ ನಾಗೇಂದ್ರ ಅವರೇ ನೋಡಿ. ಇವತ್ತೇನು ಅಡ್ಡ ಮತದಾನ ಮಾಡಿದಾರಲ್ಲ ಸರ್, ಅವರು ಇವತ್ತು ನೀವು ಏನೇ ಹೇಳಿದ್ರೆ ಕೂಡ ಒಂದು ಉದ್ದೇಶ ಇರ್ತಿತ್ತು, ಯಾರು ಹೋಗಲ್ಲ. ಏನಾದರೂ ಒಂದು ಉದ್ದೇಶ ಇರಬೇಕು. ನಾನು ಇವಾಗ ಇನ್ನೊಬ್ಬರ ಮನೆಗೆ ಹೋಗ್ಬೇಕಂದ್ರೆ ಉದ್ದೇಶಪೂರ್ವಕವಾಗಿ ಹೋಗಬೇಕು. ಆ ಉದ್ದೇಶ ಏನಿರ್ಬೋದು ಅಂದರೆ, ರಾಜ್ಯದ ಮುಖ್ಯಮಂತ್ರಿಗಳು ನಡ್ಕೊಂಬಂದಿರೋ ಆದಿಗಳು ನೋಡ್ಕೊಂತಿದ್ರೆ ಆಪರೇಷನ್ ಕೌಂಟ್ ನಿಸಿಮ್ರು, ಕಾಂಗ್ರೆಸ್ ಅವರು ಬೆನ್ನು ಚೂರಿ ಹಾಕೋದು ನಂಬರ್ 1. ಅದಕ್ಕೇನು ಉದಾಹರಣೆ, ಅಂಗೈ ಉದಾಹರಣೆ ಏನಿದೆ ನಮ್ಮ ಹತ್ರ ಅಂತಂದ್ರೆ, ಶಾಂತಿವನದಲ್ಲಿ ಕೂತ್ಕೊಂಡು ಮೈತ್ರಿ ಸರ್ಕಾರ ಬೀಳಿಸಿದಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕಿದೆ ಇವತ್ತು. ಅವರೇ ಬರ್ತಾರೆ. ಒಂದು ನಿಮಿಷ ಯಾಕೆ ನೀವು ಅಬ್ಜೆಕ್ಷನ್ ಮಾಡಲ್ಲ ಇವ್ರಿಗೆ? ಹೇಳಿದ್ನಲ್ಲ, ಅಬ್ಜೆಕ್ಷನ್ ಮಾಡಲ್ಲ ನೀವು, ನಮ್ಮ ಮಾತ್ರ ಅಬ್ಜೆಕ್ಷನ್ ಮಾಡ್ತೀರಾ? ಸೆಕೆಂಡ್ ಆಗಿಲ್ಲ ನಾಗೇಂದ್ರ, ಸ್ಟಾರ್ಟ್ ಮಾಡೋ ಒಂದು ನಿಮಿಷಕ್ಕೆ ಇವ್ರ ಕೂರಕ್ಕಾಗಲ್ಲ ಅಂತಂದ್ರೆ ಮತ್ತೇನ್ ಹೇಳ್ಬೇಕು ನಾವು? ವಿಷಯಕ್ಕೆ ಬನ್ನಿ. ಈಗ ಈ ತರ ಮೈತ್ರಿ ಸರ್ಕಾರನ ತಗೊಂಬಂದು ಮಾಡಿದವರು ಇವರೇ. ಆಮೇಲೆ ಶಾಂತಿವಂತ ಕುತ್ಕೊಂಡು ಆಪರೇಷನ್ ಮಾಡಿ ಚೂರಿ ಹಾಕ್ದವ್ರು ಇವರೇ. ಇವತ್ತು ಪ್ರತಿಯೊಂದು ಜನ ಕೂಡ ಡಿ ಕೆ ಶಿವಕುಮಾರ್ಗೆ ಇಲ್ಲಿ ಆಡಳಿತ ಮಾಡೋಕೆ ಬೇಡ, JDS ಪಕ್ಷ ಹೆಂಗೆ ನಾನು ಹಣಿಬೇಕು, ಅಲ್ಲಿರೋ ಕಾರ್ಯಕರ್ತನ ಹೆಂಗೆ ಸಲಿಬೇಕು ಅಂತ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಇವತ್ತು ಯಾರು ಅಡ್ಡ ಮತದಾರ ಬಿಜೆಪಿಯಲ್ಲಿ JDS ಅಲ್ಲಿ ಮಾಡಿದಾರಲ್ಲ, ಅವರು ಪಕ್ಷದ ಮುಂದೆ ಬೆತ್ತಲಾಗಿಲ್ಲ, ರಾಜ್ಯದ ಜನ ಮುಂದೆ ಬೆತ್ತಲಾಗಿದ್ದಾರೆ. ಆ ಒಂದು ಕ್ಷೇತ್ರದ ಜನ ಇವ್ರ ಮೇಲೆ ನಂಬಿಕೆ ಇಟ್ಟಿದ್ರಲ್ಲ, ನಂಬಿಕೆ ಇಟ್ಟು ನಾಗೇಂದ್ರ, ನಾನು ಬೆಳಗ್ಗೆಯಿಂದ ನಿನ್ನೆಯಿಂದ ಕೇಳ್ತಾ ಇದ್ದೀನಿ. ನೀವೇ ಹೇಳಿ ಸರ್, ಅದನ್ನ ಬರಬೇಕು ಮಾಹಿತಿ ಅಲ್ಲ ಸ್ವಾಮಿ. ಈಗ ಜನಗಳಿಗೆ ನಿಮ್ಮ ಪಾರ್ಟಿಯವರು ಹೇಳಿದ್ರೆ ಗೊತ್ತಾಗುತ್ತಪ್ಪ, ನೋಡಿ ನಾವು ಕಂಡು ಹಿಡಿದಿದ್ದೀವಿ, ಇಂಥ ಬಸ್ಸಲ್ಲಿದ್ದರು, ಇಂಥ ಟೀಮಲ್ಲಿದ್ದರು, ನಾವು ಇವ್ರು ವೋಟ್ ಮಾಡಿ ಅಂತ ಹೇಳಿ ಇವ್ರು ಹಾಕಿಲ್ಲ ಅಂತ ಜನಗಳಿಗೆ ಹೇಳಿದ್ರೆ, ಓಹೋ ಇಂಥ ಕ್ಷೇತ್ರದವರ, ನಾವು ಈ ಚಿಹ್ನೆ ನಂಬ್ಕೊಂಡು ಹಾಕಿದ್ವಿ, ಇವ್ರು ಕಾಂಗ್ರೆಸ್ ಪರನಾ, ಓ ನಮ್ಮ ಮೋಸ ಆಗಿದೆ, ಮತ್ತೆ ದರ ಯೋಚನೆ ಮಾಡ್ತಾನೆ. ಅನೌನ್ಸ್ ಮಾಡಕ್ಕಾಗ್ತಾ ಇಲ್ಲ. ವಿಚಾರ ಹೆಂಗಿದೆ ಅಂತಂದ್ರೆ, ನಿಮ್ಮ ಹತ್ರ ಡಿಬೇಟ್ ಕುತ್ಕೊಬೇಕಾದ್ರೆ ಏಯಿಂದ ಝೆಡ್ ಅವ್ರು ನೀವೇ ಮಾತಾಡ್ತೀರಾ, ನಾವೇನ್ ಮಾತಾಡ್ಬೇಕು ಇಲ್ಲಿ ಕುತ್ಕೊಂಡು? ನೀವೇ ಕ್ವಶನ್ ಕೇಳ್ತೀರಾ, ನೀವೇ ಆನ್ಸರ್ ಹೇಳ್ಬಿಡ್ತೀರಾ, ಆಮೇಲೆ ನಮ್ಮನ್ನ ಏನ್ ಮಾಡ್ತೀರಾ? ಅಲ್ಲ, ನೀವು ಕೇಳೋ ಪ್ರಶ್ನೆ ನಾನು ಹೇಳಕ್ ಬಂದ ನೀವು ಕೇಳಲ್ಲ, ನೀವೇನ್ ಮಾಡ್ತಿದ್ರೆ ಪ್ರಶ್ನೆ ನಿಮ್ದೇ ಕೇಳ್ತಿದ್ರೆ ಅದಕ್ಕೆ ಆಲ್ಟರ್ನೇಟ್ ನಾಗೇಂದ್ರ ಹೆಂಗೆ ಹೇಳ್ತಾರೆ ಉತ್ತರ ನೀವು ಕೊಡ್ತೀರಾ? ಒಂದು ನಿಮಿಷ ಕೇಳಿ. ಆಯ್ತು, ನಾನು ಹೇಳ್ತೀನಿ ಕೇಳಿ. ನೀವೇನು ಹೇಳಿದ್ರಿ, ನೀವು ಹೇಳಿದ ಮಾತೇ ಮುಂದುವರಿಸ್ತೇನೆ ನಾನು. ಆ ಕ್ಷೇತ್ರ ಜನತೆ ಅವ್ರಿಗೆ ಕ್ಷಮಿಸಲ್ಲ ಅಂದ್ರಿ. ನನಗೆ ಜನಕ್ಕೆ ಫಸ್ಟ್ ಆ ಕ್ಷೇತ್ರ ಗೊತ್ತಾಗಬೇಕಲ್ಲ, ಯಾವ ಕ್ಷೇತ್ರದಲ್ಲಿ ಅದನ್ನ ಹೇಳಿ ಅಂತ ಕೇಳಿದ್ರೆ ನೀವೇ ಉತ್ತರ ಹೇಳ್ತೀರಿ. ನಾವು ಸತ್ಯಶೋಧನಾ ಕಮಿಟಿ ಮಾಡಿದ್ವಿ, ಬಿಜೆಪಿ ಮತ್ತೆ JDS NDS ಸತ್ಯಶೋಧನಾ ಕಮಿಟಿ ಮಾಡಿದ್ವಿ. ಆ ಕಮಿಟಿಯಲ್ಲಿ ಕೂಡಲೇ ಅದನ್ನೆಲ್ಲ ನಾವು ಸರ್ಚ್ ಮಾಡ್ತಾ ಇದೀವಿ. ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ನಿಂತ್ಕೊಂಡು ಏನೇನು ಮಾತಾಡಿದ್ದಾರೆ, ಏನೇನು ಹೇಳಿದ್ದಾರೆ, ಮತ್ತೆ ಏನು ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದಾರಲ್ಲ, ನಾ ದಾರಿ ತೋರಿಸಿದೆ ಅಂತ ಎಷ್ಟು ಜನಕ್ಕೆ ದಾರಿ ತೋರಿಸಿದ್ದಾರೆ, ಹೆಂಗ್ ದಾರಿ ತೋರಿಸಿದ್ದಾರೆ, ಮತ್ತೆ CRP ಮೀಟಿಂಗ್ ಅಲ್ಲಿ ಕುತ್ಕೊಂಡು JDS ಫೋನ್ ಮಾಡ್ತಾರೇನ್ರಿ, ಯಾರು ಕನೆಕ್ಟ್ ಮಾಡಿದ್ರೇನ್ರಿ ಅನ್ನೋ ಮಾತುಗಳು ಆಡಿದ್ರಲ್ಲ, ಆ ಸತ್ಯಶೋಧನೆ ಮಾಡ್ತೀರಿ. ಯಾರು ಅಡ್ಡ ಮತದಾರ ಮಾಡಿದಾರೋ ಮುಂದೆಂದು ಜೀವನದಲ್ಲಿ ಈ ತರ ಯಾವತ್ತೂ ಮಾಡಬಾರ್ದು. ಇನ್ನ ನಂಬಿಕೆ ಇರೋಂತ ಒಂದು ತಾಯಿ ಸಮಾನ ಅಂತ ಪಕ್ಷ ಅಂತ ಬಂದಾಗ ನಾವು ಉಚ್ಚಾಟನೆ ಮಾಡ್ತೀರಾ, ಖಂಡಿತ ಒಂದು ಶಿಕ್ಷೆ ತಗೊಳಕಂತ ಅಂತೀವಿ ಆ ವಿಚಾರದಲ್ಲಿ. ಇವತ್ತು ಆ ಕ್ಷೇತ್ರ ಜನ ಕೂಡ ಅವ್ರಿಗೆ ಯಾವುದೇ ತರ ಒಂದು ಇದು ಮಾಡಲ್ಲ. ಯಾಕಂದ್ರೆ ಕ್ಷೇತ್ರ ಜನ ದ್ರೋಹ ಮಾಡೋದು, ಆ ಕ್ಷೇತ್ರ ಜನದಲ್ಲಿ ಗೆಲ್ಬೇಕಂತಂದ್ರೆ ಒಂದು ತಾಯಿ ಗರ್ಭದಿಂದ ಹುಟ್ಟು ಬಂದಷ್ಟು ಇದಾಗಿರುತ್ತೆ. ಒಬ್ಬ ಎಲೆಕ್ಷನ್ ನಿಂತು ಒಬ್ಬ ಶಾಸಕ ಗೆದ್ದು ಬರ್ಬೇಕಾದ್ರೆ ಒಂದು ತಾಯಿ ಗರ್ಭದ ಜನ್ಮ ತಗೊಂಡಂಗೆ ಇರುತ್ತೆ. ಅಷ್ಟು ಜನನ ಒಂದು ಸಂಪರ್ಕ ತಗೊಂಡು ಆ ಪಕ್ಷದಲ್ಲೇ ಚಿಹ್ನೆಯಿಂದ ಗೆದ್ದು ಬರ್ಬೇಕಾದ್ರೆ ಸಾಹಸ ಮಾಡಿ ಗೆದ್ದು ಬಂದಿರ್ತಾರೆ. ಅಷ್ಟು ಜನ ಕ್ಷೇತ್ರದ ಮತದಾರರು ಇವ್ರ ಮೇಲೆ ನಂಬಿಕೆ ಇಟ್ಕೊಟ್ಟಂತ ಓಟ್ಗೆ ಇವತ್ತು ಅವ್ರ ಮುಂದೆ ಬೆತ್ತಲಾಗಿದ್ದಾರೆ. ಅಡ್ಡ ಮತದಾನ ಮಾಡಿ ಬೆತ್ತಲಾಗಿದ್ದಾರೆ. ಇವತ್ತು ಅಡ್ಡ ಮತದಾನ ಮಾಡಿಸ್ಕೊಂಡ್ರು ಕೂಡ ಬೆತ್ತಲಾಗಿದ್ದಾರೆ. ಯಾಕಂದ್ರೆ ಅಂತವ್ರನ್ನ ಕರೆದು ಮಾಡಿಸ್ಕೊಂತಾರಲ್ಲ, ಇವ್ರ ಎಂತ ರಾಜಕೀಯರು ಇರ್ಬೇಕು ಅಂದ್ರೆ ಇವ್ರಿಗೆ ಅಸಹಾಯಕತೆ ಕಾಡ್ತಾ ಇದ್ದಾರೆ. ನಮ್ ಫ್ರಸ್ಟ್ರೇಷನ್ ಅಲ್ರಿ, ನಿಮ್ಮ ಅಸಹಾಯಕತೆ ನಿಮ್ಗೆ ತೋರಿಸ್ತಾ ಇದ್ರಿ. ಸಬಲರು, ಬಲರು, ಅನಬಲರು, ಅಧಿಕಾರ ಬಲರು. ನಾನು ಅವ್ರು ಕೇಳ್ತಾ ಇದ್ದೀನಿ, ನಿಮ್ದು ಆಯ್ತೀರಿ, ಅವ್ರು ಕೇಳ್ತೀರಿ. ಒಬ್ಬನೇ ಕರೆದಿಲ್ಲ ರೀ, ಇನ್ನಿಬ್ರು ಮಾತಾಡ್ಬೇಕು, ಅವರು ಮಾತಾಡ್ಬೇಕು. ನಾಗೇಂದ್ರ ಅವರೇ, ಇರ್ಷಾದ್ಜಿ, ಈಗ ನನ್ನ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಬಹಳ ಸರಳ. ಈಗ ಅವರು ಸಂಕಟಕ್ಕಾದರೂ ಮಾತಾಡಲಿ, ನೀವು ಕೇಳಿಸ್ಕೋಬೇಕ್ರಿ, ಬೇರೆಯವ್ರಿಗೂ ಮಾತಾಡೋಕೆ ಅಲೋ ಮಾಡಿ. ನಾಗೇಂದ್ರ ಅವರೇ, ಸಂಕಟಕ್ಕಾದರೂ ಮಾತಾಡಲಿ, ಸಿಟ್ಕಾದರೂ ಮಾತಾಡಲಿ, ಸಾತ್ವಿಕ ರೋಷದಿಂದಾದರೂ ಮಾತಾಡಲಿ, ಪಾರ್ಟಿಗಿಂತ ಮಾತಾಡ್ಬಿಟ್ರಲ್ಲ ಅಂತ ನೋವಿನಿಂದಾದರೂ ಮಾತಾಡಲಿ, ವಾಟ್ ಎವರ್ ಸೆಡ್ ಆ್ಯಂಡ್ ಡನ್. ಅವ್ರಿಗೆ ಏನು ಬೇಕಾದ್ರೂ ಅದು ನೀವು ಬೇಕಾದ್ರೆ ಲೇಬಲ್ ಅಂಟಿಸ್ಕೊಳ್ಳಿ, ಅವ್ರಿಗೆ ಹತಾಶೆ, ಇನ್ನೇನು ದಾರಿ ಇಲ್ಲ, ಏನು ಬೇಕಾದ್ರೂ ನೀವು ಮಾತಾಡ್ಕೊಳ್ಳಿ. ಪಾಯಿಂಟ್ ಏನು ಅಂದರೆ, ಈ 11 ಮತಗಳು
11 ಮತಗಳು ಈ ಥರ ನೀವು ತಗೊಳ್ತಾ ಇರೋದು ಮುಂದಿನ ದಿನಗಳಲ್ಲಿ ಬೇರೆ ಪಕ್ಷಗಳಿಂದ ಆಪರೇಷನ್ ಮಾಡುವ ಸೂಚನೆಯನ್ನು, ಇವತ್ತು ನಿಮಗೆ ಬೇಕಿತ್ತೋ ಬೇಡೋಗಿತ್ತೋ ಬಂದಿದೆ ಓಟ್ಗಳು, ಮುಂದಿನ ದಿನಗಳಲ್ಲಿ ನೀವು ಆಪರೇಷನ್ ಮಾಡ್ತೀರಿ ಅಂತನ, ಈ ಪಕ್ಷಗಳನ್ನ ಇನ್ನೂ ಬಲಪಡಿಸಬೇಕು ಅಂತ ಈ ಕೆಲಸನ, ಬೇರೆ ಪಕ್ಷಗಳನ್ನ ನೀವು ವೀಕ್ ಮಾಡಬೇಕು ಅಂತ ಈ ಕೆಲಸನ ನಿಮ್ಮದು?